ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಘುನಂದನ್ ಭಟ್ ಇವರು ಶ್ರೀಪುರುಷ ವಶೀಕರಣ, ಪ್ರೇಮ ವಿಚಾರ, ಸಾಲಬಾಧೆ, ವ್ಯಾಪಾರದಲ್ಲಿ ಕಷ್ಟನಷ್ಟ, ಜಾಗದ ತಕರಾರು, ಪ್ರೇತಬಾಧೆ, ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿದ್ದು ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ 9972230030. ನನ್ನ ಹೆಸರು ಸೂರಜ್. ಊರಲ್ಲಿ ನಮ್ಮದು ರೈತಾಪಿ ಕುಟುಂಬ. ಹೀಗಾಗಿ ಮನೆಗಿಂತ ಹೊಲದಲ್ಲೇ ಹೆಚ್ಚು ಇರುತ್ತಿದ್ದೆ. ಕೆಲಸಕ್ಕೆ ಬರುವವರ ಅಂದ ಆಸ್ವಾದಿಸುವುದೇ ನನ್ನ ಕೆಲಸ. ಮತ್ತೆ ಹೊಲದಲ್ಲಿ ವಾರದಲ್ಲಿ ಒಮ್ಮೆಯಾದರೂ ಜೋಡಿ ಹಕ್ಕಿಗಳು ಕಾಣುತ್ತಿದ್ದವು. ಇದೆಲ್ಲ ಕಂಡು ನನಗೂ ಆಗಾಗ ಬೇಲಿ ಹಾರುವ ಗುಣ ಬಂದಿತ್ತು. ಊರಲ್ಲಿ ಸಮಯ ಸಿಕ್ಕಾಗಲೆಲ್ಲ ನಾನು ಬೇಲಿ ಹಾರುತ್ತಿದ್ದೆ. ಆದರೆ ಇಂದು ನಿಮಗೆ ಹೇಳಲಿರುವ ಕಥೆ ನನ್ನ ಅತ್ತೆಯದು. ಅತ್ತೆ ಎಂದರೆ ನನ್ನ ಅಮ್ಮನ ತಮ್ಮನ ಹೆಂಡತಿ. ಅವರ ಹೆಸರು ಸವಿತಾ. ನಮ್ಮನೆ ಪಕ್ಕದ 5ನೇ ಮನೆಯಲ್ಲಿ ಇರುತ್ತಾರೆ. ನನ್ನ ಮಾವ ಈಗ 6 ವರ್ಷಗಳ ಹಿಂದೆ ತೀರಿ ಹೋಗಿದ್ದರು. ಹೀಗಾಗಿ ನನ್ನತ್ತೆ ಒಬ್ಬರೇ ಇದ್ದರು. ಅವರು ಮೂಲತಃ ಸ್ವಾಭಿಮಾನಿ. ಯಾರ ಹಂಗಲ್ಲೂ ಬದುಕದೆ ಜೀವನ ನಡೆಸುವ ಧೈರ್ಯವುಳ್ಳವರು. ಮಾವ ತೀರಿದ ನಂತರ ತಾವೇ ಸ್ವತಃ ಹೊಲದಲ್ಲಿ ದುಡಿದು ಬದುಕು ಸಾಗಿಸುತ್ತಿದ್ದರು. ಈ ಮಧ್ಯೆ ಮಹಿಳಾ ಸ್ವಸಹಾಯ ಸಂಘಕ್ಕೂ ಸೇರಿದ್ದರು. ಅದರಲ್ಲಿ ಅವರಿಗೆ ಕೊಬ್ಬರಿ ಎಣ್ಣೆ ತೆಗೆಯುವುದು, ಜೇನು ಸಾಕಣೆ ಹೀಗೆ ಹಲವು ವಿಷಯಗಳ ಕುರಿತು ಮಾಹಿತಿ ನೀಡಿದ್ದರಂತೆ. ಅವರು ಅದನ್ನೆಲ್ಲ ಪ್ರಯತ್ನಿಸಿ ವಿಫಲವಾಗಿದ್ದರು. ಕೊನೆಗೆ ಆರ್ಥಿಕ ಸ್ಥಿತಿ ಹದಗೆಟ್ಟು ನಮ್ಮಪ್ಪನ ಸಹಾಯ ಬಯಸಿದ್ದರು. ಅವರ ಪ್ರಯತ್ನವನ್ನೆಲ್ಲ ಗಮನಿಸಿದ್ದ ನನ್ನಪ್ಪ ಅವರಿಗೆ ಸಹಾಯ ಮಾಡಲು ಮುಂದಾದರು. ಅದೇನೆಂದರೆ ಅವರ ಹೊಲದಲ್ಲಿ ಒಂದು ಬೋರ್ ಹಾಕಿಸಿಕೊಡುವುದು. ಬೋರ್ ಹಾಕಿಸಿದರೆ ನೀರು ದೊರಕಿ ಅದರಿಂದ ಅವರು ವರ್ಷಪೂರ್ತಿ ಕೃಷಿ ಮಾಡಬಹುದಿತ್ತು. ಇದರಿಂದ ಅವರಿಗೆ ನಿಯಮಿತವಾಗಿ ಆದಾಯ ದೊರಕುತ್ತಿತ್ತು. ಅದಕ್ಕೆ ಅತ್ತಿಗೆಯೂ ಒಪ್ಪಿದ್ದರು. ಕೃತಜ್ಞತೆ ನಿರಾಳತೆ ಅವರ ಹೊಲದಲ್ಲಿ ಬೋರ್ ಹಾಕಿಸುವ ಜವಾಬ್ದಾರಿ ನನ್ನ ಹೆಗಲಿಗೇರಿತ್ತು. ಜೊತೆಗೆ ಆರಂಭಿಕ ಕೃಷಿಗೆ ಬೇಕಿರುವ ಹಣಕಾಸಿನ ಜವಾಬ್ದಾರಿಯನ್ನು ಮಾಡುವಂತೆ ಅಪ್ಪ ತಿಳಿಸಿದ್ದರು. ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಸಂತೋಷ, ಜವಾಬ್ದಾರಿ. ಒಂದು ಶುಭ ಮುಹೂರ್ತದಲ್ಲಿ ಅತ್ತೆಯ ಹೊಲದಲ್ಲಿ ಬೋರ್ ಹಾಕಿಸಿ 3.5 ಇಂಚಿನಷ್ಟು ನೀರು ಬಿದ್ದಿತ್ತು. ಎಲ್ಲರ ಮುಖದಲ್ಲೂ ಸಂತೋಷ ಉಕ್ಕಿ ಹರಿದಿತ್ತು. ಸಂತೋಷ, ಆಶ್ಚರ್ಯ ಅಂದಿನಿಂದ ಅವರ ಹೊಲತೋಟವಾಗಿ ಬದಲಾಗತೊಡಗಿತು. ಮೊದಲು ಅವರ ತೋಟದ ಸುತ್ತ ಸಾಗುವಾನಿ ಮರಗಳನ್ನು ಹಾಕಿದೆವು. ನಂತರ ಒಂದು ಬದಿಗೆ ಒಂದಿಷ್ಟೇ ಹಣ್ಣಿನ ಗಿಡ ಹಾಕಲು ತೀರ್ಮಾನಿಸಿದೆವು. ನಂತರ ಮಧ್ಯದಲ್ಲಿ ಗುಲಾಬಿ ಸಸಿಗಳನ್ನು ನಾಟಿ ಮಾಡುವುದು, ಉಳಿದ ಭಾಗ ತರಕಾರಿಗೆ ಮೀಸಲಿಟ್ಟೆವು. ಹೀಗೆ ತೋಟದಲ್ಲಿ ಮಿಶ್ರ ಕೃಷಿ ಕೈಗೊಳ್ಳುವ ಮೂಲಕ ಅವರಿಗೆ ವರ್ಷಪೂರ್ತಿ ಆದಾಯ ಬರಲು ಯೋಜನೆ ಮಾಡಿದೆವು. ನನ್ನತ್ತೆಗೂ ನನ್ನ ಯೋಜನೆ ಒಪ್ಪಿಗೆಯಾಯಿತು. ಭರವಸೆ, ನಿರಾಳತೆ. 1-2 ವಾರಗಳ ನಂತರ ತೋಟದ ಕೆಲಸ ಶುರು ಮಾಡಲು ತೀರ್ಮಾನಿಸಿದೆವು. ಅದೊಂದು ದಿನ ನನ್ನ ಸ್ಕೂಟಿಯಲ್ಲಿ ಅವರನ್ನು ತೋಟಕ್ಕೆ ಕರೆತಂದೆ. ತೋಟದಲ್ಲಿ ನಾಟಿ ಮಾಡಬೇಕಿದ್ದ ಸಸಿ, ಹಸುವಿನ ಗೊಬ್ಬರ, ನೀರನ್ನೆಲ್ಲ ಕೊಟ್ಟು ನಾನು ಬೇರೆಡೆ ಹೋಗಿದ್ದೆ. ವಾಪಸ್ ಬರುವುದರಲ್ಲಿ ಅವರಾಗಲೇ ಕೆಲಸ ಶುರು ಮಾಡಿದ್ದರು. ನಮ್ಮ ಯೋಜನೆಯಂತೆ ಮೊದಲಿಗೆ ಸಾಗುವಾನಿ ಗಿಡಗಳನ್ನು ನೆಟ್ಟರು. ಅಷ್ಟರಲ್ಲೇ ಮಧ್ಯಾಹ್ನವಾಯಿತು. ನಾನಾಗ ತೋಟದತ್ತ ಬಂದೆ. ನನ್ನತ್ತೆ ಮನೆಯಿಂದ ಎಲ್ಲರಿಗೂ ಬುತ್ತಿ ತಂದಿದ್ದರು. ಎಲ್ಲರೂ ಅಲ್ಲೇ ಒಂದೆಡೆ ಕುಳಿತು ಊಟ ಮಾಡಿದೆವು. ನಂತರ ಕೆಲ ಹೊತ್ತು ವಿಶ್ರಮಿಸಿದರು. ಇನ್ನು ಹಣ್ಣಿನ ಗಿಡಗಳನ್ನು ನಾಟಿ ಮಾಡಬೇಕಿತ್ತು. ನಾನು ಅವರೊಂದಿಗೆ ಕೆಲಸಕ್ಕೆ ನಿಂತೆ. ಅಂದು ಹಣ್ಣಿನ ಗಿಡಗಳನ್ನೆಲ್ಲ ನೆಟ್ಟು ಊರಿಗೆ ವಾಪಸ್ಸಾದೆವು. ಮರುದಿನ ಬೆಳಿಗ್ಗೆ ಬೇಗನೆ ಬಂದು ಮತ್ತೆ ಕೆಲಸ ಶುರು ಮಾಡಿದೆವು. ಅಂದು ಗುಲಾಬಿ ಸಸಿ ನಾಟಿ ಕೆಲಸ ಮುಗಿಯಿತು. 1 ವಾರದಲ್ಲಿ ತೋಟದ ನಾಟಿ ಕೆಲಸವೆಲ್ಲ ಮುಗಿಯಿತು. ಇನ್ನೇನು ಇದ್ದರೂ ಚೆನ್ನಾಗಿ ಕಾಪಾಡಿಕೊಳ್ಳುವುದು ಒಂದೇ ದಾರಿ ಎಂದು ಮನೆಗೆ ಬಂದೆವು. ಈ ಮಧ್ಯೆ ನಾನು ನಮ್ಮ ಹೊಲದ ಕೆಲಸದತ್ತ ಗಮನ ಹರಿಸಿದೆ. ಅತ್ತೆ ಪ್ರತಿದಿನ ತಮ್ಮ ತೋಟದಲ್ಲಿ ಕಳೆ ಕೀಳುವುದು, ನೀರು ಹಾಯಿಸುವ ಕೆಲಸ ಮಾಡುತ್ತಿದ್ದರು. 5-6 ತಿಂಗಳಲ್ಲಿ ಗುಲಾಬಿ ಗಿಡಗಳು ಚೆನ್ನಾಗಿ ಬೆಳೆದವು. ಅತ್ತ ಸಾಗುವಾನೆ, ಹಣ್ಣಿನ ಗಿಡಗಳು ಸಹ ಚೆನ್ನಾಗಿ ಬೆಳೆದವು. 1 ವರ್ಷ ಕಳೆದಿದ್ದೇ ಗೊತ್ತಾಗಲಿಲ್ಲ. ಅತ್ತೆಯ ಗುಲಾಬಿ ತೋಟದಲ್ಲಿ ಹೂವುಗಳು ಅರಳತೊಡಗಿದವು. ಇನ್ನೇನಿದ್ದರೂ ಅದರ ವ್ಯಾಪಾರ ಮಾಡುವುದೊಂದೇ ಕೆಲಸ. ಹೀಗಾಗಿ ಅತ್ತೆ ಬೆಂಗಳೂರಿನ ವ್ಯಾಪಾರ ಜೊತೆ ಗುತ್ತಿಗೆ ನೀಡಲು ಯೋಚಿಸಿದರು. ಅದರಂತೆ ನಾನು ಅವರೊಂದಿಗೆ ಬೆಂಗಳೂರಿಗೆ ಹೊರಟು ನಿಂತೆ. ಅಲ್ಲಿ ಯಾವೊಬ್ಬ ವ್ಯಾಪಾರಿಯೂ ನಮ್ಮ ಬೆಲೆಗೆ ಹೊಂದಾಣಿಕೆ ಆಗಲಿಲ್ಲ. ಹೀಗಾಗಿ ಅಂದು ಅಲ್ಲೇ ಉಳಿಯಲು ನಿರ್ಧರಿಸಿದೆವು. ಹಣ ಜಾಸ್ತಿ ಎಂದ ಒಂದೇ ಕೋಣೆ ಪಡೆದೆವು. ನಾನು ರಾತ್ರಿ ಊಟ ಹೊರಗಡೆಯಿಂದ ತಂದಿದ್ದೆ. ಉಂಡು ನಾವು ಗುಲಾಬಿ ಬೆಲೆಯ ಲಾಭ ನಷ್ಟದ ಕುರಿತು ಚರ್ಚಿಸುತ್ತಾ ಕುಳಿತೆವು. ಈ ಮಧ್ಯೆ ನಾನು ಆನ್ ಮಾಡಿದ್ದೆ. ಅದರಲ್ಲಿ ತೆಲುಗು ಚಿತ್ರ ಪ್ರಸಾರ ಆಗುತ್ತಿತ್ತು. ನಾನು ಚಾನೆಲ್ ಬದಲಾಯಿಸಿದೆ. ನನ್ನತ್ತೆಗೆ ರವಿಚಂದ್ರನ್ ಅಂದರೆ ಪಂಚಪ್ರಾಣ. ಬೇರೆ ಚಾನೆಲ್ನಲ್ಲಿ ರವಿಚಂದ್ರನ್ ಅವರ ಚಿತ್ರ ಪ್ರಸಾರವಿತ್ತು. ಕೆಲ ಹೊತ್ತು ಇಬ್ಬರು ಟಿವಿ ನೋಡುತ್ತಾ ಕುಳಿತಿದ್ದೆವು. ಅಷ್ಟರಲ್ಲಿ ಆ ದೃಶ್ಯಗಳು ಬರತೊಡಗಿದವು. ರವಿಚಂದ್ರನ್ ಅಂದರೆ ಕೇಳಬೇಕೆ.
ಅಂತಹ ಕೆಲಸ ಮಾಡದ ಅವರ ಚಿತ್ರಗಳೇ ಇಲ್ಲ ಎನ್ನಬೇಕು. ಹೀಗಾಗಿ ಆ ದೃಶ್ಯಗಳು ನನ್ನ ಮೇಲೆ ಪ್ರಭಾವ ಬೀರಿದವು. ನನ್ನೊಂದಿಗೆ ತಮ್ಮ ಅದಾಗಲೇ ಹೇಳತೊಡಗಿದ್ದ ನನ್ನ ಒದ್ದಾಟವನ್ನು ನನ್ನತ್ತೆಯು ಗಮನಿಸಿದ್ದಳು. ಏನು ಅದು ಸೂರಜ್, ಯಾಕಿಷ್ಟು ಕಷ್ಟಪಡುತ್ತಿರುವೆ ಎಂದಳು. ಏನಿಲ್ಲ ಅತ್ತೆ, ಚಳಿ ಜಾಸ್ತಿ ಇದೆ, ಅದಕ್ಕೆ ನಾನು ಸ್ವಲ್ಪ ಮಲ್ಕೋತೀನಿ ಅಂದೆ. ಅದಕ್ಕೆ ಅವರು ನಗುತ್ತಾ, ನೀ ಮಲಗುವೆ ಎಂದರೂ ನಿನ್ನ ತಮ್ಮ ಎದ್ದೆ ಕುಳಿತಿದ್ದಾನಲ್ಲ ಎಂದರು. ಅವರ ಮಾತು ಕೇಳಿ ನನಗೆ ತುಂಬಾ ಸಂಕೋಚವಾಯಿತು. ಸಂಕೋಚ, ಆಶ್ಚರ್ಯ. ಏನತ್ತೆ, ಈ ವಯಸ್ಸಲ್ಲೂ ನೀವು ಹೀಗೆಲ್ಲ ಮಾತಾಡ್ತೀರಲ್ಲ ಎಂದೆ. ಅದಕ್ಕವರು, ವಯಸ್ಸು ಎಷ್ಟಾದರೇನು, ಆಸೆ ಆಸೆ ಅಲ್ಲವೇ ಎಂದರು. ನಾನು ಅವರನ್ನೇ ನೋಡತೊಡಗಿದೆ. ಕುತೂಹಲ, ಆಶ್ಚರ್ಯ. ಏನು ನೀನು ನನ್ನ ಗುಲಾಬಿ ಬೆಳೆಗೆ ಸಹಾಯ ಮಾಡಿರುವೆ, ನಿನ್ನ ಕಷ್ಟಕ್ಕೆ ನಾನು ಸಹಾಯ ಮಾಡುವುದಿಲ್ಲ ಎಂದು ಹೇಳಿದ್ನ ಎಂದರು. ನನ್ನ ತಲೆಯಲ್ಲಿ ಹೊಸ ಹೊಸ ಆಲೋಚನೆಗಳು ಬಂದವು. ಹೊಟ್ಟೆಯಲ್ಲಿ ಚಿಟ್ಟೆ ಹಾರಿದಂತಹ ಭಾವನೆ ಬಂತು. ಉತ್ಸಾಹ, ಆಶ್ಚರ್ಯ. ಅದಕ್ಕೆ ಅಂದರೆ ನಾನೀಗ ರವಿಚಂದ್ರನ್ ಆಗಲೇ ಅತ್ತೆ ಎಂದು ಕೇಳಿದೆ. ಅದಕ್ಕವರು, ನೀನು ರವಿಚಂದ್ರನ್ ಆದರೆ ನಾನು ಐಶ್ವರ್ಯ ಆಗಲು ಸಿದ್ಧ ಎಂದರು. ಅವರಿಂದ ಈ ಉತ್ತರ ನಿರೀಕ್ಷಿಸದಿದ್ದ ನಾನು ಖುಷಿಯಾದೆ. ಸಂತೋಷ, ಆಶ್ಚರ್ಯ. ಹೇಗಿದ್ದರೂ ಗುಲಾಬಿ ವ್ಯಾಪಾರಕ್ಕೆ ಬಂದಿದ್ದೇವೆ, ಅದರೊಂದಿಗೆ ಇದರ ವ್ಯವಹಾರವು ಕುದಿದರೆ ಜೀವನಪೂರ್ತಿ ಸಂತೋಷವಾಗಿ ಇರಬಹುದಲ್ಲ ಎಂದೆ. ಅವರು ಒಪ್ಪಿದರು. ನಾನಂತೂ ಅದಾಗಲೇ ವ್ಯವಹಾರಕ್ಕೆ ಸಿದ್ಧವಾಗಿದ್ದೆ. ಅಲ್ಲೇ ನಮ್ಮ ಅಳೆದು ತೂಗುವ ಚೀಲದ ಮೇಲೆ ಚೀಲ ಎತ್ತಿ ಹಾಕುವ ಕೆಲಸ ಸಾಗಿತು. ನಾನಂತೂ ಕೈತುಂಬಾ ಅವರ ಗುಲಾಬಿ ಹಿಡಿದು ಆನಂದಿಸಿದೆ. ಗುಲಾಬಿಯ ಇಂಚಿಂಚು ಬಿಡದೆ ಮೂಸಿ ವಾಸನೆ ನೋಡಿದೆ. ಅಂದು ನಾವಿಬ್ಬರೂ ಕೋಣೆಯಲ್ಲಿ ಗುಲಾಬಿಯ ವ್ಯಾಪಾರದ ಜೊತೆ ನಮ್ಮ ವ್ಯವಹಾರವನ್ನು ಮುಗಿಸಿದೆವು. 5-6 ಬಾರಿಯ ವ್ಯವಹಾರ ಹಾರದ ನಂತರ ಸುಸ್ತಾಗಿ ಮಲಗಿದೆವು. ಬೆಳಿಗ್ಗೆ ಎದ್ದಾಗ ಗುಲಾಬಿ ಗುತ್ತಿಗೆದಾರ ಕಾಲ್ ಮಾಡಿದ್ದ, ಚಾಮರಾಜಪೇಟೆಗೆ ಬರಲು ತಿಳಿಸಿದ. ಇಬ್ಬರಿಗೂ ಅಲ್ಲಿಗೆ ಹೋಗುವ ಅವಸರವಿತ್ತು. ಹೀಗಾಗಿ ರಾತ್ರಿಯ ವ್ಯವಹಾರ ನೆನೆದು ಒಟ್ಟಿಗೆ ನೀರು ಹುಯ್ದುಕೊಂಡೆವು. ಹಗಲಲ್ಲಿ ನನ್ನತೆಯ ಅಂದ ಕಂಡು ನಾನಂತೂ ಬಹಳ ಖುಷಿಪಟ್ಟೆ. ಸಂತೋಷ, ಆಶ್ಚರ್ಯ. ನಂತರ ಗುತ್ತಿಗೆದಾರನ ಬಳಿ ಹೋಗಿ ವ್ಯಾಪಾರ ಮುಗಿಸಿದೆವು. ನಮಗೆ ಲಾಭ ಸಿಗುವ ಹಣಕ್ಕೆ ವ್ಯಾಪಾರ ಹೊಂದಾಣಿಕೆ ಆಯಿತು. ಅಡ್ವಾನ್ಸ್ ಹಣ ಪಡೆದು ನಮ್ಮ ತೋಟದ ವಿಳಾಸ ಕೊಟ್ಟು ಊರಿಗೆ ಬಂದೆವು. 2 ದಿನಗಳ ನಂತರ ಆತ ಬಂದು ನಮ್ಮ ತೋಟದಲ್ಲಿನ ಗುಲಾಬಿಯನ್ನೆಲ್ಲ ತೆಗೆದುಕೊಂಡು ಹೋದ. ಅತ್ತೆಯ ಕೈಯಲ್ಲಿ ಲಕ್ಷಾಂತರ ಹಣ ಜಮೆಯಾಗಿತ್ತು. ಅದರಿಂದ ಅವರ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿತ್ತು. ಸಂತೋಷ, ನೆಮ್ಮದಿ. ಅವರು ನಮ್ಮಪ್ಪನ ಸಾಲ ತೀರಿಸಿದರು. ಹಾಗೆಯೇ ಇನ್ಮುಂದೆ ತೋಟದ ಸಹಾಯಕ್ಕೆ ನನ್ನನ್ನು ಅತ್ತೆಯ ಬಳಿ ಕಳುಹಿಸಬೇಕೆಂದು ಕೇಳಿಕೊಂಡರು. ನಮ್ಮಪ್ಪನು ಒಪ್ಪಿದ. ಅಂದಿನಿಂದ ಇಂದಿನವರೆಗೂ ಅತ್ತೆಯ ಗುಲಾಬಿ ತೋಟದ ಜೊತೆಗೆ ಅವರ ವ್ಯವಹಾರವನ್ನು ನಾನೇ ನೋಡಿಕೊಳ್ಳುವೆ. ಬೆಳಿಗ್ಗೆ ತೋಟದಲ್ಲಿ ಕೆಲಸವಾದರೆ ರಾತ್ರಿ ಅವರ ಜೊತೆ ಮನೆಯಲ್ಲಿ ವ್ಯವಹಾರ. ಈಗಂತೂ ಸ್ವರ್ಗಕ್ಕೆ 3 ಗೇಣು ಎನ್ನುವಂತೆ ನನ್ನ ಜೀವನ ಸಾಗಿದೆ. ಸಂತೋಷ, ತೃಪ್ತಿ. ಜೊತೆಗೆ ಅತ್ತೆಯ ಮಿಶ್ರ ಕೃಷಿ ಗಮನಿಸಿ ಸರ್ಕಾರ ಉತ್ತಮ ಕೃಷಿಕ ಪ್ರಶಸ್ತಿಯನ್ನು ನೀಡಿದೆ. ಗುಲಾಬಿ ತೋಟದಿಂದ ಅತ್ತೆಯ ಅದೃಷ್ಟವೇ ಬದಲಾಗಿದೆ. ಫ್ಲವರ್ಸ್ ಡೋಂಟ್ ಟೆಲ್, ದೇ ಶೋ ಎಂಬ ಮಾತು ನಿಜವಾಗಿದೆ.